ಬೆಳಗಿನ ಬೆಳಕು. ಅರಣ್ಯಕಾಂಡ 10ನೇ ಅಧ್ಯಾಯ 11ನೇ ವಾಕ್ಯ. 20ನೆಯ ದಿನ. ಇಂದು ನಾವು ಅರಣ್ಯಕಾಂಡ 10ನೇ ಅಧ್ಯಾಯ 11ರಿಂದ ನಮ್ಮ ಅಧ್ಯಯನದ 3ನೇ ದಿನ ಮತ್ತು ಅಂತಿಮ ಭಾಗಕ್ಕೆ ಬರುತ್ತೇವೆ. ಆ ವಾಕ್ಯವು ಹೀಗೆ ಹೇಳುತ್ತದೆ: 2ನೇ ವರ್ಷದ 2ನೇ ತಿಂಗಳಿನ 20ನೆಯ ದಿನದಲ್ಲಿ ಸಾಕ್ಷಿ ಮಂದಿರದ ಮೇಲಿದ್ದ ಮೇಘವು ಎದ್ದಿತು. ನಾವು ಈಗಾಗಲೇ 2ನೇ ವರ್ಷ ಮತ್ತು 2ನೇ ತಿಂಗಳಿನ ಅರ್ಥವನ್ನು ನೋಡಿದ್ದೇವೆ. ಈಗ ನಾವು 20ನೆಯ ದಿನವನ್ನು ಗಮನಿಸೋಣ. ಇಸ್ರಾಯೇಲರು ತಮ್ಮ ಪ್ರಯಾಣವನ್ನು ಯಾವುದೇ ಒಂದು ಸಾಮಾನ್ಯ ದಿನದಂದು ಪ್ರಾರಂಭಿಸಲಿಲ್ಲ. ಯೆಹೋವನೇ ಆ ಸಮಯವನ್ನು ಆರಿಸಿಕೊಂಡನು. 2ನೇ ತಿಂಗಳಿನ 20ನೆಯ ದಿನದಂದು ಮೇಘವು ಮೇಲಕ್ಕೆದ್ದಿತು. ಈ 20ನೇ ಎಂಬ ಸಂಖ್ಯೆಯು ನ್ಯಾಯ ಪ್ರಮಾಣದಲ್ಲಿ ಹಲವು ಬಾರಿ ಕಂಡುಬರುತ್ತದೆ ಮತ್ತು ಅದನ್ನು ಹೇಗೆ ಬಳಸಲಾಗಿದೆ ಎಂಬುದನ್ನು ನಾವು ಗಮನಿಸಿದಾಗ ಒಂದು ನಿರ್ದಿಷ್ಟ ಮಾದರಿಯು ಗೋಚರಿಸಲು ಪ್ರಾರಂಭಿಸುತ್ತದೆ. 20 ಎಂಬ ಸಂಖ್ಯೆಯು ಹೆಚ್ಚಾಗಿ ಸಿದ್ಧತೆ, ಜವಾಬ್ದಾರಿ, ಕಾಯುವಿಕೆ, ಸಮಯದ ಪೂರ್ಣತೆ ಮತ್ತು ಮುಂದಿನ ಹಂತದ ಮುನ್ನಡೆತೆಯೊಂದಿಗೆ ಸಂಪರ್ಕ ಹೊಂದಿದೆ. ಸತ್ಯವೇದವು ಎಲ್ಲೂ ನೇರವಾಗಿ 20 ಎಂದರೆ ಈ ಅರ್ಥ ಎಂದು ಹೇಳುವುದಿಲ್ಲ. ಆದುದರಿಂದ ನಾವು ಜಾಗರೂಕರಾಗಿರಬೇಕು. ಆದರೆ ಯೆಹೋವನು ಈ ಸಂಖ್ಯೆಯನ್ನು ಅನೇಕ ಸ್ಥಳಗಳಲ್ಲಿ ಹೇಗೆ ಬಳಸಿದ್ದಾನೆ ಎಂಬುದನ್ನು ನೋಡುವ ಮೂಲಕ ನೂತನ ಸೃಷ್ಟಿಗೆ ಉಪಯುಕ್ತವಾದ ಆಧ್ಯಾತ್ಮಿಕ ಪಾಠಗಳನ್ನು ನಾವು ಪಡೆದುಕೊಳ್ಳಬಹುದು. 20 ಎಂಬ ಸಂಖ್ಯೆಯು ಅತ್ಯಂತ ಪ್ರಬಲವಾದ ಬಳಕೆಯು ಯುದ್ಧ ಮತ್ತು ಜವಾಬ್ದಾರಿಗೆ ಸಂಬಂಧಿಸಿದ್ದಾಗಿದೆ. ಅರಣ್ಯಕಾಂಡ 1ರಿಂದ 3ನೇ ವಾಕ್ಯರಲ್ಲಿ ಯೆಹೋವನು ಮೋಶೆಗೆ ಇಸ್ರಾಯೇಲಿನ ಪುರುಷನನ್ನು 20 ವರ್ಷ ಮೊದಲುಗೊಂಡು ಅದಕ್ಕೆ ಮೇಲ್ಪಟ್ಟ ಪ್ರಾಯದವರಾಗಿ ಇಸ್ರಾಯೇಲರಲ್ಲಿ ಯುದ್ಧಕ್ಕೆ ಹೋಗ ಸಾಧ್ಯವಿರುವ ಎಲ್ಲರನ್ನು ಲೆಕ್ಕಿಸಲು ಹೇಳಿದನು. ಅರಣ್ಯಕಾಂಡ ಪುಸ್ತಕದಲ್ಲಿ ಪದೇ ಪದೇ ಪುರುಷರನ್ನು ಯುದ್ಧಕ್ಕಾಗಿ 20 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಪ್ರಾಯದವರನ್ನಾಗಿ ಎಣಿಸಲಾಯಿತು. ಒಬ್ಬ ಮನುಷ್ಯನು ಜವಾಬ್ದಾರಿಗೆ ಸಿದ್ಧನಾಗಿದ್ದಾನೆ ಎಂದು ಪರಿಗಣಿಸಲು 20 ವರ್ಷಗಳು ನಿಗದಿತ ವಯಸ್ಸಾಗಿತ್ತು ಎಂಬುದನ್ನು ಇದು ನಮಗೆ ತೋರಿಸುತ್ತದೆ. 20 ವರ್ಷಗಳಿಗಿಂತ ಮುಂಚೆ ಅವನನ್ನು ಸೈನ್ಯದಲ್ಲಿ ಸೇರಿಸುತ್ತಿರಲಿಲ್ಲ. ಆದರೆ 20 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವನಾದಾಗ ಅವನು ಕೌಂಟ್ರಿಗಾಗಿ ನಿಲ್ಲಲು, ಹೋರಾಡಲು, ಸೇವೆ ಮಾಡಲು ಮತ್ತು ಜವಾಬ್ದಾರಿಯನ್ನು ಹೊರಲು ಸಿದ್ಧನಾಗಿದ್ದಾನೆ ಎಂದು ಪರಿಗಣಿಸಲಾಗುತ್ತಿತ್ತು. ಇದು ನೂತನ ಸೃಷ್ಟಿಗೆ ಒಂದು ಸುಂದರವಾದ ಪಾಠವನ್ನು ನೀಡುತ್ತದೆ. ನಾವು ರಕ್ಷಿಸಲ್ಪಟ್ಟ ನಂತರ ದೇವರು ನಮ್ಮನ್ನು ಸಿದ್ಧಪಡಿಸಲು ಪ್ರಾರಂಭಿಸುತ್ತೇವೆ. ಆರಂಭದಲ್ಲಿ ನಾವು ಗ್ರಹಿಕೆಯಲ್ಲಿ ಶಿಶುಗಳಾಗಿರಬಹುದು. ನಮಗೆ ಹಾಲಿನ ಅವಶ್ಯಕತೆ ಇರುವುದು, ಬೋಧನೆ, ತಿದ್ದುಪಡಿ ಮತ್ತು ಮಾರ್ಗದರ್ಶನ ಬೇಕಾಗುತ್ತದೆ. ಆದರೆ ನಾವು ಎಂದಿಗೂ ಆಧ್ಯಾತ್ಮಿಕ ಶಿಶುಗಳಾಗಿಯೇ ಇರಬೇಕೆಂದು ದೇವರು ಬಯಸುವುದಿಲ್ಲ. ನಾವು ಗ್ರಹಿಕೆಯಲ್ಲಿ ಬೆಳೆದು ಸತ್ಯದಲ್ಲಿ ದೃಢವಾಗಿ ನಿಂತು ಕ್ರಿಸ್ತನ ಸೈನಿಕರಾಗಬೇಕಾದ ಒಂದು ಸಮಯ ಬರುತ್ತದೆ. ಪೌಲನು ತಿಮೋಥೆಯವನಿಗೆ ಹೀಗೆ ಹೇಳಿದನು: ನೀನು ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕನಂತೆ ಕಷ್ಟವನ್ನು ಸಹಿಸಿಕೊ. 2 ತಿಮೋಥೆಯ 2ನೇ ಅಧ್ಯಾಯ 3ನೇ ವಾಕ್ಯ. ನೂತನ ಸೃಷ್ಟಿಯ ಜೀವನವು ಕೇವಲ ರಕ್ಷಿಸಲ್ಪಡುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅದು ಸತ್ಯವಾಗಿ ನಿಲ್ಲುವುದು, ನಂಬಿಕೆಯ ಒಳ್ಳೆಯ ಹೋರಾಟವನ್ನು ಹೋರಾಡುವುದು ಮತ್ತು ಪಾಪ, ತಪ್ಪು ಬೋಧನೆ, ಪ್ರಲೋಭನೆ ಹಾಗೂ ಈ ಲೋಕದ ಆತ್ಮವನ್ನು ಎದುರಿಸುವುದಕ್ಕೂ ಸಂಬಂಧಿಸಿದೆ. ಸಿದ್ಧತೆಯ ನಂತರ ಜವಾಬ್ದಾರಿ ಬರುತ್ತದೆ ಎಂಬುದನ್ನು 20 ಎಂಬ ಸಂಖ್ಯೆಯು ನಮಗೆ ನೆನಪಿಸುತ್ತದೆ. 20 ಎಂಬ ಸಂಖ್ಯೆಯು ಮತ್ತೊಂದು ಪ್ರಮುಖ ಬಳಕೆಯು ಯಾಕೋಬನ ಜೀವನದಲ್ಲಿ ಕಂಡುಬರುತ್ತದೆ. ಯಾಕೋಬನು ಲಾಬಾನನ ಬಳಿ 20 ವರ್ಷಗಳ ಕಾಲ ಸೇವೆ ಮಾಡಿದನು. ಆದಿಕಾಂಡ 31ನೇ ಅಧ್ಯಾಯ 41ರಲ್ಲಿ ಯಾಕೋಬನು, ನಾನು ನಿನ್ನ ಮನೆಯಲ್ಲಿದ್ದ ಈ 20 ವರ್ಷಗಳಲ್ಲಿ ಎಂದು ಹೇಳುತ್ತೇನೆ. ಆ 20 ವರ್ಷಗಳಲ್ಲಿ ಯಾಕೋಬನು ಕಷ್ಟ, ಕಠಿಣ ಶ್ರಮ, ವಂಚನೆ, ಕುಟುಂಬದ ಬೆಳವಣಿಗೆ ಮತ್ತು ಅನೇಕ ಪರೀಕ್ಷೆಗಳನ್ನು ಎದುರಿಸಿದನು. ಲಾಬಾನನು ಅವನ ಸಂಬಳವನ್ನು ಹಲವು ಬಾರಿ ಬದಲಾಯಿಸಿದನು. ಯಾಕೋಬನು ಹಗಲಿನ ಬಿಸಿಲಿನಲ್ಲಿ ಮತ್ತು ರಾತ್ರಿಯ ಚಳಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದನು. ಆದರೂ ದೇವರು ಆ 20 ವರ್ಷಗಳಿಗೂ ಯುದ್ಧಕ್ಕೂ ಅವನೊಂದಿಗಿದ್ದಿದ್ದನು. ಆ 20 ವರ್ಷಗಳ ನಂತರವೇ ದೇವರು ಯಾಕೋಬನಿಗೆ ತನ್ನ ಪಿತೃಗಳ ದೇಶಕ್ಕೆ ಮರಳಲು ಹೇಳಿದನು.
ಹೀಗೆ ಯಾಕೋಬನ ಜೀವನದಲ್ಲಿ 20 ವರ್ಷಗಳು ವಾಗ್ದಾನದ ದೇಶಕ್ಕೆ ಮರಳುವ ಮುನ್ನ ಕಾಯುವಿಕೆಯ, ಕಠಿಣ ಶ್ರಮದ, ಪರೀಕ್ಷೆಯ ಮತ್ತು ಸಿದ್ಧತೆಯ ಅವಧಿಯಾಗಿದ್ದವು. ಇದು ನೂತನ ಸೃಷ್ಟಿಗೆ ಮಾತನಾಡುತ್ತದೆ. ಕೆಲವೊಮ್ಮೆ ದೇವರು ನಮ್ಮನ್ನು ಒಂದೇ ನಿರ್ದಿಷ್ಟ ಕಾಲದವರೆಗೂ ಕಷ್ಟದ ಪರಿಸ್ಥಿತಿಯಲ್ಲಿ ಇರಲು ಬಿಡುತ್ತಾನೆ. ಲಾಬಾನನ ಮನೆಯಲ್ಲಿದ್ದ ಯಾಕೋಬನಂತೆ ನಾವು ಅನ್ಯಾಯ, ಕಠಿಣ ಶ್ರಮ, ವಿಳಂಬ ಮತ್ತು ಹೋರಾಟಗಳನ್ನು ಎದುರಿಸಬಹುದು. ಆದರೆ ದೇವರು ಅಲ್ಲಿ ಹಾಜರಾಗಿಲ್ಲ. ಆತನನ್ನು ನಮ್ಮ ಗುಣ ಸ್ವಭಾವವನ್ನು ರೂಪಿಸುತ್ತಿದ್ದಾನೆ. ಆತನು ನಮಗೆ ತಾಳ್ಮೆಯನ್ನು ಮತ್ತು ಆತನ ಮೇಲೆ ಆಧಾರ ಪಡುವುದನ್ನು ಕಲಿಸುತ್ತಿದ್ದಾನೆ. ತದನಂತರ ನಿಗದಿತ ಸಮಯದಲ್ಲಿ ಆತನು ನಮ್ಮನ್ನು ಮುಂದಕ್ಕೆ ಹೋಗಲು ಕರೆಯುತ್ತಾನೆ. ಆದುದರಿಂದ ದೇವರು ನಮ್ಮನ್ನು ಸಿದ್ಧಪಡಿಸಲು ಬಳಸುತ್ತಿರುವಾಗ ಕಾಯುವಿಕೆಯು ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂದು 20 ನಮಗೆ ಕಲಿಸುತ್ತದೆ. ಮತ್ತೊಂದು ಶಕ್ತಿಯುತ ಉದಾಹರಣೆಯೆಂದರೆ ಕಿರ್ಯಾತಾಯಿಮಿನಲ್ಲಿದ್ದ ಮಂಜೂಷ. ಫಿಲಿಷ್ಟಿಯರಿಂದ ಮಂಜೂಷವು ಮರಳಿದ ನಂತರ ಅದು 20 ವರ್ಷಗಳ ಕಾಲ ಕಿರ್ಯಾತಾಯಿಮಿನಲ್ಲಿಯೇ ಉಳಿಯಿತು. 1 ಸಮುವೇಲನು 7ನೇ ಅಧ್ಯಾಯ 2ನೇ ವಾಕ್ಯ ಹೀಗೆ ಹೇಳುತ್ತದೆ: ಮಂಜೂಷವು ಕಿರ್ಯಾತಾಯಿಮಿನಲ್ಲಿ ಸೇರಿದ ದಿನ ಮೊದಲುಗೊಂಡು ಬಹಳ ಕಾಲ, ಅಂದರೆ 20 ವರ್ಷ ಕಳೆಯಿತು. ಆಗ ಇಸ್ರಾಯೇಲ್ಯರೆಲ್ಲರೂ ಯೆಹೋವನಿಗಾಗಿ ಹಂಬಲಿಸತೊಡಗಿದರು. ಈ ಸಮಯದಲ್ಲಿ ಇಸ್ರಾಯೇಲ್ಯರು ಮತ್ತೆ ಯೆಹೋವನಿಗಾಗಿ ಹಂಬಲಿಸಲು ಪ್ರಾರಂಭಿಸಿದನು. 20 ವರ್ಷಗಳ ನಂತರ ಸಮುವೇಲನು ಜನರನ್ನು ತಮ್ಮ ಅನ್ಯ ದೇವತೆಗಳನ್ನು ತೆಗೆದುಹಾಕಿ ಪೂರ್ಣ ದೃಷ್ಟಿಯಿಂದ ದೇವರ ಬಳಿಗೆ ಮರಳಲು ಕರೆದನು. ತದನಂತರ ದೇವರು ಅವರನ್ನು ಫರೋಹನರಿಂದ ಬಿಡುಗಡೆ ಮಾಡಿದನು. ಇಲ್ಲಿಯೂ ಸಹ 20 ಎಂಬುದು ಕಾಯುವಿಕೆ, ಪಶ್ಚಾತ್ತಾಪ, ಪುನರುಜ್ಜೀವನ ಮತ್ತು ಬಿಡುಗಡೆಗೆ ಸಂಪರ್ಕ ಹೊಂದಿದೆ. ಇಸ್ರಾಯೇಲ್ಯರ ಬಳಿ ಮಂಜೂಷವಿತ್ತು, ಆದರೂ ಅವರ ಹೃದಯಗಳನ್ನು ಯೆಹೋವನ ಬಳಿಗೆ ಮರಳಬೇಕಾಗಿತ್ತು. ಆ 20 ವರ್ಷಗಳ ಜನರು ಆತನ ಅಗತ್ಯವನ್ನು ಮನೆಗಾಣುವ ಅವಧಿಯಾಗಿದ್ದವು. ನೂತನ ಸೃಷ್ಟಿಗೆ ಇದು ಒಂದು ಗಂಭೀರವಾದ ಪಾಠವಾಗಿದೆ. ಹೊರಗಿನ ಧಾರ್ಮಿಕತೆಯನ್ನು ಹೊಂದಿದ್ದು ಒಳಗಿನ ಪುನರುಜ್ಜೀವನದ ಅಗತ್ಯವಿರಲು ಸಾಧ್ಯವಿದೆ. ಸತ್ಯವನ್ನು ತಿಳಿದಿದ್ದು ಹೃದಯದಲ್ಲಿ ತಣ್ಣಗಾಗಲು ಸಾಧ್ಯವಿದೆ. ತನ್ನ ಜನರು ತನ್ನ ಕಡೆಗೆ ಮತ್ತೆ ಹಂಬಲಿಸುವಂತೆ ಯೆಹೋವನು ಒಂದು ಸುದೀರ್ಘ ಅವಧಿಯನ್ನು ಅನುಮತಿಸಬಹುದು. ಮತ್ತು ಹೃದಯವು ನಿಜವಾಗಿಯೂ ಮರಳಿದಾಗ ಬಿಡುಗಡೆಯು ಹಿಂಬಾಲಿಸುತ್ತದೆ. ಆದುದರಿಂದ 20 ಎಂಬುದು ಪಶ್ಚಾತ್ತಾಪ ಮತ್ತು ಪುನಃಸ್ಥಾಪನೆಗೆ ನಡೆಯುವ ಕಾಯುವಿಕೆಗೆ ಅವಧಿಯನ್ನು ನೆನಪಿಸುತ್ತದೆ. ಬಿಡುಗಡೆಗೆ ಮುಂಚೆ ಉಂಟಾಗುವ ತುಳಿತದೊಂದಿಗೆ 20 ಸಂಪರ್ಕ ಹೊಂದಿರುವುದನ್ನು ನಾವು ಕಾಣುತ್ತೇವೆ. ನ್ಯಾಯಾಧಿಪತಿಗಳು 4ನೇ ಅಧ್ಯಾಯ 3ರಲ್ಲಿ ಇಸ್ರಾಯೇಲರ ಕಾನಾನಿನ ಅರಸನಾದ ಯಾಬೀನನಿಂದ 20 ವರ್ಷಗಳ ಕಾಲ ಕಠಿಣವಾಗಿ ತುಳಿಯಲ್ಪಟ್ಟರು. ಆ ವಾಕ್ಯವು ಅವನು 20 ವರ್ಷ ಇಸ್ರಾಯೇಲ್ಯರನ್ನು ಬಹಳವಾಗಿ ಬಾಧಿಸಿದನು. ಇದರ ನಂತರ ಯೆಹೋವನು ದೆಬೋರಳನ್ನು ಮತ್ತು ಬಾರಕನನ್ನು ಎಬ್ಬಿಸಿದನು ಮತ್ತು ಇಸ್ರಾಯೇಲ್ ಬಿಡುಗಡೆಯಾಯಿತು. ಇಲ್ಲಿ 20 ಎಂಬುದು ತುಳಿತಕ್ಕೂ ಒಂದು ನಿಗದಿತ ಮಿತಿಯಿದೆ ಎಂಬುದನ್ನು ತೋರಿಸುತ್ತದೆ. ಶತ್ರುವು ದೇವಜನರಿಗೆ ತೊಂದರೆ ಕೊಡಬಹುದು, ಆದರೆ ಯೆಹೋವನು ಅನುಮತಿಸದ ಸಮಯವನ್ನು ಮೀರಿ ಅವನು ಮುಂದುವರಿಸಲು ಸಾಧ್ಯವಿಲ್ಲ. ನಿಗದಿತ ಕಾಲ ಬಂದಾಗ ದೇವರು ಬಿಡುಗಡೆಯನ್ನು ಎಬ್ಬಿಸಿದನು. ಇದು ನೂತನ ಸೃಷ್ಟಿಗೆ ಒಂದು ಸಾಂತ್ವನವಾಗಿದೆ. ಕೆಲವೊಮ್ಮೆ ಪರೀಕ್ಷೆಗಳು ದೀರ್ಘವಾಗಿ ಮತ್ತು ತುಳಿತವು ಭಾರವಾಗಿ ಅನಿಸಬಹುದು. ಶತ್ರುವು ನಮ್ಮ ವಿಶ್ವಾಸದ ಮೇಲೆ, ಶಾಂತಿಯ ಮೇಲೆ, ಕುಟುಂಬದ ಮೇಲೆ, ಸೇವೆಯ ಮೇಲೆ ಅಥವಾ ದೇವರೊಂದಿಗಿನ ನಮ್ಮ ನಡತೆಯ ಮೇಲೆ ದಾಳಿ ಮಾಡಬಹುದು. ಆದರೆ ದೇವರು ಪ್ರತಿಯೊಂದು ಪರೀಕ್ಷೆಗೂ ಒಂದು ನಿಗದಿತ ಅಂತ್ಯವನ್ನು ಇಟ್ಟಿದ್ದಾನೆ. ಆತನು ತನ್ನ ಜನರನ್ನು ಎಂದೆಂದಿಗೂ ಪಡಲು ಬಿಡುವುದಿಲ್ಲ. ಸರಿಯಾದ ಸಮಯದಲ್ಲಿ ಆತನು ಬಿಡುಗಡೆಯನ್ನು ನೀಡುತ್ತಾನೆ. ಇದೇ ರೀತಿಯ ಪಾಠವನ್ನು ನಾವು ಸಂಸೋನ್ನಲ್ಲೂ ಕಾಣುತ್ತೇವೆ. ಅವನು ಇಸ್ರಾಯೇಲರಿಗೆ 20 ವರ್ಷ ನ್ಯಾಯ ತೀರಿಸಿದನು ಎಂದು 2 ಬಾರಿ ಬರೆಯಲಾಗಿದೆ. ಅವನ ಕರೆಯು ಶಾಂತಿಯುತ ಅಥವಾ ಸುಲಭವಾದುದಾಗಿರಲಿಲ್ಲ. ಶತ್ರುಗಳ ಕೈಯಿಂದ ಇಸ್ರಾಯೇಲರನ್ನು ಬಿಡುಗಡೆ ಮಾಡಲು ಅವನು ತುಳಿತದ ಸಮಯದಲ್ಲಿ ಎಬ್ಬಿಸಲ್ಪಟ್ಟನು. ಹೀಗೆ ಮತ್ತೆ 20 ಎಂಬ ಹೋರಾಟ, ಬಲ ಮತ್ತು ಬಿಡುಗಡೆಗೆ ಸಂಪರ್ಕ ಹೊಂದಿದೆ.
ಆದರೆ ಬಲವನ್ನು ಯೆಹೋವನ ಉದ್ದೇಶಕ್ಕಾಗಿ ಬಳಸಲೇಬೇಕೇ ಹೊರತು ಸ್ವಾರ್ಥಕ್ಕಲ್ಲ ಎಂಬುದನ್ನು ಸಂಸೋನನು ನಮಗೆ ಕಲಿಸುತ್ತಾನೆ. ಯೆಹೋವನು ಅವನಿಗೆ ಬಲವನ್ನು ನೀಡಿದನು, ಆದರೂ ಅವನು ಜೀವನವು ಬೇಜವಾಬ್ದಾರಿ, ಗರ್ವ ಮತ್ತು ಶಾರೀರಿಕ ದೌರ್ಬಲ್ಯದ ವಿರುದ್ಧ ನಮಗೆ ಎಚ್ಚರಿಕೆ ನೀಡುತ್ತದೆ. ನೂತನ ಸೃಷ್ಟಿಯಾದ ನಮಗೆ ಇದು ಬಹಳ ಮುಖ್ಯ. ದೇವರು ತನ್ನ ಸೇವಕರಿಗೆ ವರಗಳನ್ನು, ಬಲವನ್ನು, ಜ್ಞಾನವನ್ನು ಮತ್ತು ಅವಕಾಶಗಳನ್ನು ನೀಡುತ್ತಾನೆ. ಆದರೆ ಇವುಗಳನ್ನು ಆತನ ಉದ್ದೇಶಕ್ಕಾಗಿಯೇ ಬಳಸಬೇಕು. ನಾವು ಆತನ ಆಧ್ಯಾತ್ಮಿಕ ಬಲವನ್ನು ನಮ್ಮ ಸ್ವಂತ ಹೆಸರಿಗಾಗಿ, ನಮ್ಮ ಸ್ವಂತ ಸೌಕರ್ಯಕ್ಕಾಗಿ ಅಥವಾ ನಮ್ಮ ಸ್ವಂತ ಆಸೆಗಳಿಗಾಗಿ ಬಳಸಬಾರದು. ದೇವರ ಸೇವಕನು ಆತನಿಗೆ ಸಮರ್ಪಿತರಾಗಿರಬೇಕು. 20 ಎಂಬುದು ಮೌಲ್ಯ ಮತ್ತು ವಿಮೋಚನೆ ಸಂಬಂಧಿಸಿಯೂ ಕಂಡುಬರುತ್ತದೆ. ವಿಮೋಚನಕಾಂಡ 30ನೇ ಅಧ್ಯಾಯ 13 ಹೀಗೆ ಹೇಳುತ್ತದೆ, ತೂಕವು 20 ಗೇರಕ್ಕೆ ಸಮವಾಗಿರಬೇಕು ಮತ್ತು ಇದು ಪ್ರಾಯಶ್ಚಿತ್ತದ ಹಣಕ್ಕೆ ಸಂಬಂಧಿಸಿತ್ತು. ಲೆಕ್ಕಿಸಲ್ಪಟ್ಟ ಪ್ರತಿಯೊಬ್ಬ ಮನುಷ್ಯನು ಯೆಹೋವನ ಮುಂದೆ ನಿಗದಿತ ಮೊತ್ತವನ್ನು ನೀಡಬೇಕಾಗಿತ್ತು. ಇದು 20 ಎಂಬುದು ಮೌಲ್ಯಮಾಪನ, ವಿಮೋಚನೆ ಮತ್ತು ಜವಾಬ್ದಾರಿಯೊಂದಿಗೆ ಸಂಪರ್ಕ ಹೊಂದಬಹುದು ಎಂಬುದನ್ನು ತೋರಿಸುತ್ತದೆ. ಲೆಕ್ಕಿಸಲ್ಪಟ್ಟವನಿಗೆ ದೇವರ ಮುಂದೆ ಒಂದು ಜವಾಬ್ದಾರಿಯಾಗಿತ್ತು. ಅವನು ಒಡಂಬಡಿಕೆಯ ಜನರಿಗೆ ಸೇರಿದವನಾಗಿದ್ದನು ಮತ್ತು ಅವನ ಜೀವನವು ಬೇಜವಾಬ್ದಾರಿಯಿಂದ ಬದುಕುವಂತಿರಲಿಲ್ಲ. ಆತನು ಸೃಷ್ಟಿಯಾದ ನಮಗೆ ಇದು ನಮ್ಮ ಸ್ವಂತದವರದಲ್ಲ ಎಂಬುದನ್ನು ನೆನಪಿಸುತ್ತದೆ. ಪೌಲನು ಹೇಳುತ್ತಾನೆ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೀರಿ. ನಾವು ಕ್ರಿಸ್ತನ ಮೂಲಕ ವಿಮೋಚಿಸಲ್ಪಟ್ಟಿದ್ದೇವೆ ಮತ್ತು ನಮ್ಮ ಜೀವನವು ಈಗ ಯೆಹೋವನಿಗೆ ಸೇರಿದ್ದಾಗಿದೆ. ಆದುದರಿಂದ ನಿಮ್ಮ ದೇಹದಲ್ಲಿ ದೇವರನ್ನು ಮಹಿಮೆಪಡಿಸಿರಿ. ಕೊರಿಂಥದವರಿಗೆ 6ನೇ ಅಧ್ಯಾಯ 20ನೇ ವಾಕ್ಯ. ನಾವು ಕ್ರಿಸ್ತನ ಮೂಲಕ ವಿಮೋಚಿಸಲ್ಪಟ್ಟಿದ್ದೇವೆ ಮತ್ತು ನಮ್ಮ ಜೀವನವು ಈಗ ಯೆಹೋವನಿಗೆ ಸೇರಿದ್ದಾಗಿದೆ. ಆದುದರಿಂದ ನಾವು ವಿಧೇಯತೆ, ಪವಿತ್ರತೆ ಮತ್ತು ಸೇವೆಯಲ್ಲಿ ನಮ್ಮನ್ನು ಆತನಿಗೆ ಮರಳಿ ಒಪ್ಪಿಸಿಕೊಡಬೇಕು. ಮತ್ತು ಎಲೀಷನ ದಿನಗಳಲ್ಲಿ 20 ಎಂಬ ಸಂಖ್ಯೆಯು ಮತ್ತೊಂದು ಸುಂದರವಾದ ಬಳಕೆ ಇದೆ. ಒಬ್ಬ ಮನುಷ್ಯನು ಅವನ ಬಳಿಗೆ 20 ಅಂದರೆ ಬಾರ್ಲಿ ರೊಟ್ಟಿಗಳನ್ನು ತಂದನು. ಅದು ದೇವರು ಅನೇಕರಿಗೆ ಉಣಿಸಲು ಅವುಗಳನ್ನು ಹೆಚ್ಚಿಸಿದನು. 2 ಅರಸರುಗಳು 4ನೇ ಅಧ್ಯಾಯ 42ನೇ ವಾಕ್ಯ ಹೀಗೆ ಹೇಳುತ್ತದೆ, ಒಬ್ಬ ಮನುಷ್ಯನು ಪ್ರಥಮ ಫಲದ ಧಾನ್ಯದಿಂದ ಮಾಡಿದ 20 ಜವೆಗೋದಿಯ ಬಾರ್ಲಿ ರೊಟ್ಟಿಗಳನ್ನು, ತೆನೆಗಳನ್ನು ಆ ದೈವ ಭಕ್ತನಿಗೆ ತಂದುಕೊಟ್ಟನು. ಎಲೀಷನು ಅದನ್ನು ಜನರಿಗೆ ಕೊಡಲು ಹೇಳಿದನು. ಮಾನವ ದೃಷ್ಟಿಯಲ್ಲಿ ಅದು ಸಾಕಾಗುತ್ತಿರಲಿಲ್ಲ, ಆದರೆ ದೇವರು ಅದನ್ನು ಆಶೀರ್ವದಿಸಿದನು. ಜನರು ತಿಂದರು ಮತ್ತು ಅದರಲ್ಲಿ ಇನ್ನೂ ಉಳಿಯಿತು. ಇದು ನಮಗೆ ಕಲಿಸುವುದೇನೆಂದರೆ, ಮನುಷ್ಯನ ಕೈಯಲ್ಲಿ ಸಣ್ಣದಾಗಿ ಕಾಣಿಸುವುದು ಯೆಹೋವನ ಕೈಯಲ್ಲಿ ಸಾಕಾಗುವಷ್ಟಾಗುತ್ತದೆ. ಮಾನವ ಲೆಕ್ಕಾಚಾರದ ಪ್ರಕಾರ 20 ರೊಟ್ಟಿಗಳು ಸಾಕಾಗುತ್ತಿರಲಿಲ್ಲ, ಆದರೆ ನಂಬಿಕೆಯಿಂದ ಆಶೀರ್ವದಿ ಅರ್ಪಿಸಿದಾಗ ಯೆಹೋವನು ಅವುಗಳನ್ನು ಸಾಕಾಗುವಂತೆ ಮಾಡಿದನು. ನೂತನ ಸೃಷ್ಟಿಗೆ ಇದು ಬಹಳ ಪ್ರೋತ್ಸಾಹದಾಯಕವಾಗಿದೆ. ನಮ್ಮ ಸಾಮರ್ಥ್ಯ ಸಣ್ಣದು, ನಮ್ಮ ಜ್ಞಾನ ಸಣ್ಣದು, ನಮ್ಮ ಬಲ ಸಣ್ಣದು ಅಥವಾ ನಮ್ಮ ಸಂಪನ್ಮೂಲಗಳು ಸಣ್ಣದು ಎಂದು ನಮಗೆ ಅನಿಸಬಹುದು. ಆದರೆ ನಮ್ಮ ಬಳಿ ಇರುವುದನ್ನು ನಾವು ಯೆಹೋವನ ಕೈಯಲ್ಲಿ ಇಟ್ಟಾಗ ಆತನು ಅನೇಕರನ್ನು ಪೋಷಿಸಲು ಅದನ್ನು ಬಳಸಬಲ್ಲನು. ಪ್ರಶ್ನೆ ನಮ್ಮ ವರ ಎಷ್ಟು ದೊಡ್ಡದಾಗಿದೆ ಎಂಬುದಲ್ಲ, ಪ್ರಶ್ನೆ ಅದು ಯೆಹೋವನಿಗೆ ಸಮರ್ಪಿತವಾಗಿದೆ ಎಂಬುದಾಗಿದೆ. ಈಗ ನಾವು ಮತ್ತೆ ಅರಣ್ಯಕಾಂಡ 10ನೇ ಅಧ್ಯಾಯ 11ಕ್ಕೆ ಬರೋಣ. 2ನೇ ತಿಂಗಳಿನ 20ನೇ ದಿನದಂದು ಮೇಘವು ಎದ್ದಿತು. ದೇವದರ್ಶನ ಗುಡಾರವನ್ನು ಸ್ಥಾಪಿಸಿದ ನಂತರ ದಾಖಲಾದ ಮೊದಲ ಮೇಘದ ಏಳುವಿಕೆ ಇದಾಗಿತ್ತು. ಇಸ್ರೇಲ್ ಸಿದ್ಧವಾಗಿತ್ತು, ಕ್ರಮಬದ್ಧವಾಗಿತ್ತು, ಬೋಧಿಸಲ್ಪಟ್ಟಿತು, ಲೆಕ್ಕಿಸಲ್ಪಟ್ಟಿತು, ಪವಿತ್ರೀಕರಿಸಲ್ಪಟ್ಟಿತು ಮತ್ತು ಜೋಡಿಸಲ್ಪಟ್ಟಿತು. ಯಾಜಕರು ಸಿದ್ಧರಾಗಿದ್ದರು, ಲೇವಿಯರು ಸಿದ್ಧರಾಗಿದ್ದರು, ಪಾಳೆಯವು ಸಿದ್ಧವಾಗಿತ್ತು, ತುತ್ತೂರಿಗಳು ಸಿದ್ಧವಾಗಿದ್ದವು. ಮೇಘವು ಒಂದು ಕಾಲದವರೆಗೆ ನೆಲೆಸಿತ್ತು, ಆದರೆ ಈಗ ನಿಗದಿತ ಸಮಯ ಬಂದಿತು.
20ನೆಯ ದಿನದಂದು ಮೇಘವು ಚಲಿಸಿತು. ಇದು ಬಹಳ ಅರ್ಥಪೂರ್ಣವಾಗಿದೆ. ಇಸ್ರಾಯೇಲ್ ಇನ್ನು ಮುಂದೆ ಕೇವಲ ಸೀನಾಯಿ ಬೆಟ್ಟದ ಬಳಿ ನಿಂತಿರುವ ವಿಮೋಚಿಸಲ್ಪಟ್ಟ ಜನರಾಗಿರಲಿಲ್ಲ. ಅವರು ಈಗ ದೇವರ ನಿರ್ದೇಶನದಡಿಯಲ್ಲಿ ಪ್ರಯಾಣಿಸಲು ಸಿದ್ಧರಾಗಿದ್ದರು. ಅವರು ಐಗುಪ್ತದಿಂದ ರಕ್ಷಿಸಲ್ಪಟ್ಟಿದ್ದರು, ಆದರೆ ಈಗ ಅವರು ಅರಣ್ಯದ ಮೂಲಕ ವಾಗ್ದಾನದ ದೇಶದ ಕಡೆಗೆ ನಡೆಯಬೇಕಾಗಿತ್ತು. ಅವರು ಸತ್ಯವನ್ನು ಪಡೆದುಕೊಂಡಿದ್ದರು, ಆದರೆ ಈಗ ಅವರ ವಿಧೇಯತೆಯಲ್ಲಿ ಚಲಿಸಬೇಕಾಗಿತ್ತು. ನೂತನ ಸೃಷ್ಟಿಗೆ ಇರುವ ಪಾಠ ಇದೇ ಆಗಿದೆ. 20 ಎಂಬ ಸಂಖ್ಯೆಯು ರಕ್ಷಣೆಯ ನಂತರ ಪರಿಪಕ್ವತೆ ಬರುತ್ತದೆ ಎಂಬುದನ್ನು ನೆನಪಿಸುತ್ತದೆ. ಕಲಿಕೆಯ ನಂತರ ಜವಾಬ್ದಾರಿ ಬರುತ್ತದೆ. ಕಾಯುವಿಕೆಯ ನಂತರ ಚಲನೆ ಬರುತ್ತದೆ. ಸಿದ್ಧತೆ ನಂತರ ಸೇವೆ ಬರುತ್ತದೆ. ದೇವರು ತನ್ನ ಜನರನ್ನು ಬೇಜವಾಬ್ದಾರಿಯಿಂದ ನಡೆಸುವುದಿಲ್ಲ. ಅದನ್ನು ಮೊದಲು ಅವರನ್ನು ಸಿದ್ಧಪಡಿಸುತ್ತಾನೆ. ಆತನು ಅವರಿಗೆ ಕಲಿಸುತ್ತಾನೆ. ಆತನು ಅವರನ್ನು ಕ್ರಮಪಡಿಸುತ್ತಾನೆ. ಆತನು ಅವರನ್ನು ಶುದ್ಧೀಕರಿಸುತ್ತಾನೆ. ಆತನು ಅವರನ್ನು ತನ್ನ ಶರೀರದಲ್ಲಿ ಇರಿಸುತ್ತಾನೆ. ಆತನು ಅವರಿಗೆ ತನ್ನ ವಾಕ್ಯವನ್ನು ನೀಡುತ್ತಾನೆ. ಆತನು ಅವರಿಗೆ ತನ್ನ ಸನ್ನಿಧಾನವನ್ನು ನೀಡುತ್ತಾನೆ. ತದನಂತರ ಆತನ ಸಮಯ ಬಂದಾಗ ಆತನು ಮೇಘವನ್ನು ಎತ್ತಿ ಅವರನ್ನು ಮುಂದಕ್ಕೆ ಕರೆಯುತ್ತಾನೆ. ಆದುದರಿಂದ ನಾವು ಎಂದೆಂದಿಗೂ ಆಧ್ಯಾತ್ಮಿಕ ಶಿಶುಗಳಾಗಿಯೇ ಉಳಿಯಬಾರದು. ನಾವು ಜವಾಬ್ದಾರಿಯಲ್ಲಿ ಬೆಳೆಯಬೇಕು. ನಾವು ಕ್ರಿಸ್ತನ ಸೈನಿಕರಾಗಬೇಕು. ನಾವು ಯಾಕೋಬನಂತೆ ಪರೀಕ್ಷೆಗಳನ್ನು ಸಹಿಸಿಕೊಳ್ಳಬೇಕು. ನಾವು ಸಮುವೇಲನ ದಿನಗಳ ಇಸ್ರಾಯೇಲ್ಯರಂತೆ ಹಂಬಲದಿಂದ ದೇವರ ಬಳಿಗೆ ಮರಳಬೇಕು. ತುಳಿತಕ್ಕೆ ಒಂದು ನಿಗದಿತ ಅಂತ್ಯವಿದೆ ಎಂದು ನಾವು ನಂಬಬೇಕು. ನಾವು ನಮ್ಮ ಬಲವನ್ನು ಯೆಹೋವನ ಉದ್ದೇಶಕ್ಕಾಗಿ ಬಳಸಬೇಕು. ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೇವೆ ಎಂಬುದನ್ನು ನೆನಪಿನಲ್ಲಿಡಬೇಕು ಮತ್ತು ನಮ್ಮ ಸಣ್ಣ ರೊಟ್ಟಿಗಳನ್ನು ಆತನಿಗೆ ಅರ್ಪಿಸಬೇಕು. ಆತನು ಅವುಗಳನ್ನು ಹೆಚ್ಚಿಸಬಲ್ಲನು ಎಂದು ತಿಳಿದಿರಬೇಕು. ಆದುದರಿಂದ 20ನೆಯ ದಿನವು ಮೇಘವು ಚಲಿಸುವಾಗ ದೇವರ ಜನರು ಸಿದ್ಧರಾಗಿರಬೇಕು ಎಂದು ಕಲಿಸುತ್ತದೆ. ನಾವು ನಮ್ಮ ಸ್ವಂತ ಉತ್ಸಾಹದಿಂದ ಚಲಿಸುವುದಿಲ್ಲ ಮತ್ತು ನಾವು ಭಯದಿಂದ ಹಿಂದೆ ಉಳಿಯುವುದಿಲ್ಲ. ನಾವು ಆತನ ಸಮಯವನ್ನು ಅನುಸರಿಸುತ್ತೇವೆ. ನಾವು ಆತನ ವಾಕ್ಯವನ್ನು ಕೇಳುತ್ತೇವೆ. ನಾವು ಆತನ ಮುನ್ನಡೆತೆಗೆ ವಿಧೇಯರಾಗುತ್ತೇವೆ. ಅರಣ್ಯಕಾಂಡ 10ನೇ ಅಧ್ಯಾಯ 11ರಲ್ಲಿ 20ನೆಯ ದಿನದಂದು ಮೇಘವು ಎದ್ದಿತು ಮತ್ತು ನಮ್ಮ ಜೀವನದಲ್ಲೂ ಯೆಹೋವನು ಇದು ಚಲಿಸುವ ಸಮಯ ಎಂದು ಹೇಳುವ ಒಂದು ದಿನ ಬರುತ್ತದೆ. ಆತನು ನಡೆಸುವ ಕಡೆಗಳ ಅನುಸರಿಸಲು ನಾವು ಸಿದ್ಧರಾಗಿ ಪರಿಪಕ್ವರಾಗಿ ನಂಬಿಗಸ್ತರಾಗಿರೋಣ. ಇದು 2ನೆಯ ವರ್ಷ 2ನೆಯ ತಿಂಗಳು ಮತ್ತು 20ನೆಯ ದಿನದ ನಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸುತ್ತದೆ. ಮತ್ತು ಇವೆಲ್ಲವುಗಳ ಮೂಲಕ ಒಂದು ಶ್ರೇಷ್ಠ ಸತ್ಯವು ಹೊಳೆಯುತ್ತಿರುವುದನ್ನು ನಾವು ಕಂಡಿದ್ದೇವೆ. ಯೆಹೋವನು ತನ್ನ ಜನರನ್ನು ರಕ್ಷಿಸುತ್ತಾನೆ. ಆತನು ತನ್ನ ಜನರನ್ನು ಸಿದ್ಧಪಡಿಸುತ್ತಾನೆ. ತದನಂತರ ತನ್ನ ಪರಿಪೂರ್ಣ ಸಮಯದಲ್ಲಿ ಆತನು ತನ್ನ ಜನರನ್ನು ಮುಂದಕ್ಕೆ ನಡೆಸುತ್ತಾನೆ. ಪ್ರಾರ್ಥನೆ. ಓ ಯೆಹೋವನೇ, ನಮ್ಮ ದೇವರೇ, ನಿನ್ನ ಜನರನ್ನು ನಡೆಸಲು ನೀನೇ ಆ ದಿನವನ್ನು ಆರಿಸಿಕೊಂಡಿದ್ದಕ್ಕಾಗಿ ಮತ್ತು ನಮ್ಮ ಪ್ರಯಾಣದಲ್ಲಿ ಯಾವುದೇ ವಿಷಯವು ಆಕಸ್ಮಿಕ ಅಥವಾ ಬೇಜವಾಬ್ದಾರಿಯಾಗಿ ಬಿಡಲ್ಪಟ್ಟಿಲ್ಲ ಎಂಬುದಕ್ಕಾಗಿ ನಾವು ನಿನಗೆ ವಂದಿಸುತ್ತೇವೆ. ಆಧ್ಯಾತ್ಮಿಕ ಬಾಲ್ಯದಿಂದ ನಮ್ಮನ್ನು ಕ್ರಿಸ್ತನ ಪರಿಪಕ್ವ ಸೈನಿಕರನ್ನಾಗಿ ಬೆಳೆಸು. ಕಾಯುವಿಕೆಯ ಸಮಯವು ದೀರ್ಘವಾಗಿ ಅನಿಸಿದಾಗ ಅದು ವ್ಯರ್ಥವಾಗುವುದಿಲ್ಲ ಎಂದು ನಂಬಲು ನಮಗೆ ಸಹಾಯ ಮಾಡು. ತುಳಿತವು ಭಾರವಾಗಿ ಅನಿಸಿದಾಗ ನೀನು ಅದಕ್ಕೆ ನಿಗದಿತ ಅಂತ್ಯವನ್ನು ಇಟ್ಟಿದ್ದಿ ಎಂದು ನಮಗೆ ನೆನಪಿಸು. ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಟ್ಟ ನಮ್ಮ ಸಣ್ಣ ರೊಟ್ಟಿಗಳನ್ನು ತೆಗೆದುಕೊಂಡು ನಿನ್ನ ಮಹಿಮೆಗಾಗಿ ಅವುಗಳನ್ನು ಹೆಚ್ಚಿಸು. ಮತ್ತು ಮೇಘವು ಎದ್ದು ಇದು ಚಲಿಸುವ ಸಮಯ ಎಂದು ಹೇಳುವಾಗ ನಮ್ಮನ್ನು ಅನುಸರಿಸಲು ಸಿದ್ಧರನ್ನಾಗಿ ಮಾಡು. ಯೆಹೋವನು ಮಹೋನ್ನತನು, ಬಹು ಸ್ತುತಿಪಾತ್ರನು. ನಾನು ನಿಮ್ಮನ್ನು ನಂಬಿ ವಿಧೇಯರಾಗುತ್ತೇವೆ. ನಮ್ಮನ್ನು ಮುಂದಕ್ಕೆ ನಡೆಸುವ ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ನಮ್ಮ ಪರಮ ತಂದೆಯೇ. ಆಮೇನ್.